ವರುಣ್ ಆರಾಧ್ಯ ಕಿರುತೆರೆಯ ಖ್ಯಾತ ನಟ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಆರಂಭದಲ್ಲಿ ಟಿಕ್ಟಾಕ್ ವಿಡಿಯೋ ಮತ್ತು ರೀಲ್ಸ್ಗಳಿಂದ ಗುರುತಿಸಿಕೊಂಡಿದ್ದ ವರುಣ್ ಆ ಬಳಿಕ ವೃಂದಾವನ ಧಾರಾವಾಹಿಯಲ್ಲಿ ನಟಿಸಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಸೀರಿಯಲ್ಗಳ ಯೂಟ್ಯೂಬರ್ ಆಗಿಯೂ ವರುಣ್ ಗುರುತಿಸಿಕೊಂಡಿದ್ದಾರೆ. ನಟಿ ವರ್ಷಾ ಕಾವೇರಿ ಜೊತೆ ಒಂದು ಸಮಯದಲ್ಲಿ ವರುಣ್ ರಿಲೇಶನ್ಶಿಪ್ನಲ್ಲಿದ್ದು ಆಕೆಗೆ ಮೋಸ ಮಾಡಿ ವರ್ಷಾ ಕಾವೇರಿ ಅವರ ಜೊತೆಗಿನ ಬ್ರೇಕಪ್ ಬಳಿಕ ವರುಣ್ ಅವರನ್ನ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ರೀತಿಯಲ್ಲಿ ಕಮೆಂಟ್ ಮಾಡಿದ್ದರು. ಕಿರುತೆರೆ ನಟನಾಗಿ ಬೆಳೆದಿರುವ ವರುಣ್ ಅವರು ವೃತ್ತಿ ಬದುಕಿನಲ್ಲಿ ಹಲವು ಸವಾಲು ಸಂಕಷ್ಟವನ್ನ ಎದುರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಅನೇಕರು ಟ್ರೋಲ್ ಮಾಡಿದ್ದು ಕೂಡ ಇದೆ. ಟ್ರೋಲ್ ಮಾಡಿದವರ ಬಗ್ಗೆ, ಅದರಿಂದ ತಮಗಾದ ನೋವಿನ ಬಗ್ಗೆ ವರುಣ್ ಇತ್ತೀಚೆಗಿನ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವವರು ನನ್ನ ಕುಟುಂಬದ ಸದಸ್ಯರನ್ನು ಕೂಡ ಗುರಿಯಾಗಿಸಿದ್ರು ಎನ್ನುವ ವಿಚಾರವನ್ನ ವರುಣ್ ಬಿಚ್ಚಿಟ್ಟಿದ್ದಾರೆ. ಕಾಮೆಂಟ್ಗಳಿಂದ ಯಾವತ್ತಾದ್ರೂ ಅತ್ತಿದ್ದೀರಾ ಎಂದು ನಿರೂಪಕ ಪ್ರಶ್ನೆ ಕೇಳಿದ್ದಕ್ಕೆ ಇದಕ್ಕೆ ವರುಣ್ ಹೌದೆಂದು ಉತ್ತರಿಸಿದ್ದಾರೆ. ಕಾಮೆಂಟ್ಸ್ ನನಗೆ ಮಾಡಲಿ, ನಾನು ಒಪ್ಪಿಕೊಳ್ತೇನೆ. ನನಗೆ ಬ್ಯಾಡ್ ಕಾಮೆಂಟ್ ಮಾಡಲಿ, ಆದ್ರೆ ಅದು ನನ್ನ ಅಮ್ಮ, ಅಕ್ಕ ಮತ್ತು ಅವರ ಪುಟ್ಟ ಮಗಳ ಮೇಲೆ ಪರಿಣಾಮ ಬೀರಿದಾಗಿ ನನಗೆ ನಿಜಕ್ಕೂ ಫೀಲ್ ಆಯ್ತು. ಯಾಕೆ ಜನರು ಇಷ್ಟೊಂದು ಇನ್ವಾಲ್ವ್ ಆಗಿ ಕಾಮೆಂಟ್ ಮಾಡ್ತಿದ್ದಾರೆ? ನಾನೇನಾದ್ರೂ ತಪ್ಪು ಮಾಡಿದರೆ ನನಗೆ ಬೈಯಲಿ, ಅದನ್ನು ನಾನು ಸ್ವೀಕರಿಸ್ತೇನೆ. ಆದ್ರೆ ಇದರಲ್ಲಿ ನನ್ನ ಕುಟುಂಬದವರ ತಪ್ಪು ಏನಿತ್ತು? ನನ್ನಿಂದಾಗಿ ನನ್ನ ಕುಟುಂಬಕ್ಕೆ ಅವಮಾನ ಆಗುತ್ತಿದೆ ಎಂದು ತಿಳಿದಾಗ ಅವರಿಗೆ ಹೋಗಿ ಸಾರಿ ಕೇಳಿದ್ದೀನಿ, ಅತ್ತಿದ್ದೀನಿ ಎಂದಿದ್ದಾರೆ. ಇನ್ನು ಇದೇ ಸಂದರ್ಶನದಲ್ಲಿ ಅವರು ಬೃಂದಾವನ ಆಫರ್ ಬಂದಿದ್ದು ಹೇಗೆ ಎನ್ನುವ ಬಗ್ಗೆ ಮಾತನಾಡಿದ್ದಾರೆ. ಬೃಂದಾವನ ಸೀರಿಯಲ್ ಆಫರ್ ಬಂದ ಕಥೆಯೇ ಒಂದು ವಿಚಿತ್ರ ಅನುಭವ. ರೀಲ್ಸ್ ಮತ್ತು ಡಬ್ಬಿಂಗ್ ಮಾಡುತ್ತಿದ್ದ ಅವರಿಗೆ ಒಂದು ದಿನ ಮಧ್ಯರಾತ್ರಿ 1 ಗಂಟೆಗೆ ಪ್ರಸಿದ್ಧ ನಿರ್ದೇಶಕ ರಾಮ್ಜಿ ಅವರ ಪ್ರೊಡಕ್ಷನ್ ನಿಂದ ಕರೆ ಬಂದಿತ್ತು. ಅಷ್ಟು ರಾತ್ರಿಯಲ್ಲಿ ಯಾರೋ ಕಾಲ್ ಮಾಡಿ ನಟಿಸುವ ಅವಕಾಶ ಇದೆ ಅಂದಾಗ ಅದು ಪ್ರ್ಯಾಂಕ್ ಅಂತ ನಾನು ಫೇಕ್ ಇರಬಹುದು ಎಂದು ಅಂದುಕೊಂಡಿದ್ದೆ, ಆದ್ರೆ ಅದು ನಿಜವಾದ ಆಫರ್ ಆಗಿತ್ತು ಎಂದಿದ್ದಾರೆ. ವರುಣ್ ಆರಾಧ್ಯ ಸದ್ಯ ಸೋಷಿಯಲ್ ಮೀಡಿಯಾ ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ದು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ 8 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ.